ಇದೆಲ್ಲ ಆರ್ಕಿಡ್. ಹಾ. ಅಂದ್ರೆ ಇದರಲ್ಲಿ ಇದೀಗ ಹೂವಾಗಿ ಮುಗೀತು, ಒಂದು 4-5 ತಿಂಗಳು ಬರ್ತದೆ. ಇದು ವೈಟ್ ಕಲರ್, ಇದೆಲ್ಲ ಬೇರೆ ಬೇರೆ ಕಲರ್. 5 ವೆರೈಟಿ ಇದೆ ಇದರಲ್ಲಿ, ನೇರಳೆ ಇದೊಂದು. ಜನರು ಈಗ ಒಂದಷ್ಟು ಲೇಡೀಸ್ ಗಳು ಬೇರೆ ಮನೆಯಲ್ಲೆಲ್ಲ ಹೂವಿನ ತೋಟಕ್ಕೆ ಗಮನ ಕೊಡುವಷ್ಟು ಅವರು ತರಕಾರಿ ಗಮನ ಕೊಡುವುದಿಲ್ಲ. ಅವ್ರು ಏನಾದ್ರೂ ಅಷ್ಟು ಗಮನ ಕೊಟ್ರೆ ನಮ್ಮ ಇಡೀ ಸಮಾಜ ಹೆಲ್ತಿ ಆಗ್ಬೋದು. ಅದು ಒಂದು 10 ವೆರೈಟಿ ಇದೆ ನನ್ನಲ್ಲಿ. ಇದು ದೊಡ್ಡದು ದೊಡ್ಡದು ಅದಾಗ ಯುಫೋರ್ಬಿಯಾ. ಆಗ ತೋರಿಸಿ ಸಣ್ಣದು. ಇದು ನೋಡಿ, ಇದು ಕೂಡ ಸಣ್ಣದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಹೂತೋಟದ ವಿಶೇಷ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಸ್ವಲ್ಪ ಸಮಯದಿಂದ ಒಂದು 15 ದಿನಕ್ಕೊಂದು, ವಾರಕ್ಕೊಂದು ಎಲ್ಲ ಕೆಲವು ಹೂತೋಟದ ಎಪಿಸೋಡ್ ಮಾಡ್ತಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ತುಂಬಾ ಜನ ನಮ್ಮ ವೀಕ್ಷಕರು ಗೃಹಿಣಿಯರಿದ್ದಾರೆ, ಹೂತೋಟದ ಬಗ್ಗೆ ಅಭಿಮಾನ ಇರೋದು, ಅದನ್ನು ಕಲೆಕ್ಟ್ ಮಾಡುವಂತ ಒಂದು ಆಸಕ್ತಿಗಳು ಇರೋದ್ರಿಂದಾಗಿ ಅವರಿಗೆ ಈ ಕಾಂಟ್ಯಾಕ್ಟ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರುವಂಥದ್ದು. ಇವತ್ತು ನಾನು ಬಂದಿರುವಂಥದ್ದು ಪುತ್ತೂರು ತಾಲೂಕಿನ ಪಾಣಾಜೆಗೆ. ಇದಕ್ಕಿಂತ ಮೊದಲು ಒಂದು ಜೇನಿನ ಎಪಿಸೋಡ್ ಮುಖಾಂತರ ನಿಮಗೆ ಪರಿಚಯ ಆಗಿರುವಂತಹ ಮಹೇಶ್ ಭಟ್ರು ಅವರ ಮನೆಗೆ ಬಂದಿರುವಂಥದ್ದು. ಅವರ ಮನೆಯವರು ವಾಣಿ ಮೇಡಮ್ ಅವರು ಈ ಹೂವನ್ನೆಲ್ಲ ಮೈಂಟೈನ್ ಮಾಡ್ತಾರೆ. ಅಂದ್ರೆ ಯಾವೆಲ್ಲ ವೆರೈಟಿಗಳು ಅಂದ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಅಷ್ಟು ವೆರೈಟಿಗಳು ಇಲ್ಲಿ ಇಟ್ಟಿದ್ದಾರೆ. ಕಡಿಮೆ ಜಾಗದಲ್ಲಿ, ಸಣ್ಣ ಜಾಗದಲ್ಲಿ ಇಷ್ಟು ಚೆನ್ನಾಗಿ ಹೂಗಳನ್ನೆಲ್ಲ ಜೋಡಿಸಿದ್ದಾರೆ. ಅದರ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ. ನಮ್ ಜೊತೆ ವಾಣಿ ಮೇಡಮ್ ಅವರು ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಎಷ್ಟು ವರ್ಷದಿಂದ ಈ ರೀತಿಯ ಹೂವಿನ ಒಂದು ತೋಟಗಳನ್ನು 10 ವರ್ಷದಿಂದ 10-15 ವರ್ಷದಿಂದ ಮಾಡ್ತಿದ್ದೇನೆ. ಎಷ್ಟು ವೆರೈಟಿಗಳನ್ನು ಮಾಡಿದಿರಿ? ಅಂದ್ರೆ ನನ್ನಲ್ಲಿ ಸಾಮಾನ್ಯ ಎಲ್ಲಾ ವೆರೈಟಿ ಉಂಟು. ಅಂದಾಜು ಮಾಡ್ಬೇಕಾದ್ರೆ ಒಂದು ಎಷ್ಟು ವಿಧದ್ದು ಅಂತ ಹೇಳ್ಬೋದು? ಒಂದು 10 ವೆರೈಟಿ ಇರ್ಬೋದು ನನ್ನಲ್ಲಿ. ನನ್ಗೆ ನೋಡಿದಾಗೇನೆ ಇದನ್ನ ಹೀಗೆ ನೋಡ್ತಾ ಹೋದ್ರೆ ನಾನು 50 ವೆರೈಟಿ ನಾನೇ ಹೆಸರಿಸಬಲ್ಲೆ. ಅಲ್ಲ, ಕರೆಕ್ಟ್ ಅಲ್ಲ? ಈಗ ಇದ್ರಲ್ಲಿ ಹತ್ತಿಲ್ಲ. ಇದೆ ಅದ್ರಲ್ಲಿ ಉಂಟು. ಯಾವ್ದಾವ್ದು ಇದ್ರಲ್ಲಿ ಒಂದು 13 ಕಲರ್ ಇದೆ. ಯಾವ್ದಾವ್ದು ಅಂತ ಹೇಳಿ ಯಾವ್ದಾವ್ದು ಇದೆ ಅಂತ ಒಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗುವ. ಜರ್ಬೇರಾ. ಇದು ಮೊನ್ನೆಲ್ಲ ಹೂ ತುಂಬಾ ಇತ್ತು, ಅಕ್ಕನ ಮನೆಯಲ್ಲಿ ಪೂಜೆ ಅಂತ ಕೊಯ್ದು ತಗೊಂಡೋದು, ಇದ್ರಲ್ಲೆಲ್ಲ ಇತ್ತು. ಇದು 11-12 ವೆರೈಟಿ ಇದೆ ನನ್ನಲ್ಲಿ ಜರ್ಬೇರಾ. ಆಮೇಲೆ ಇದು ಯುಫೋರ್ಬಿಯಾ. ಇದು ಚಿಕ್ಕ ಸೈಜ್ ಕಳ್ಳಿ ಗಿಡಗಳು. ಕಳ್ಳಿ. ಎಷ್ಟು ವರ್ಷ ಬರ್ತದೆ, ಎಷ್ಟು ತಿಂಗಳು ಬರ್ತದೆ ಇದು ಹೂಗಳೆಲ್ಲ? ಹೂಗಳಂದ್ರೆ ಇದು ಬೇಸಿಗೆಯಲ್ಲಿ ಆಗ್ತಾ ಇರ್ತದೆ, ಮಳೆಗಾಲ ಸ್ವಲ್ಪ ಹೂ ಕಡಿಮೆ, ಇನ್ನೀಗ ಸ್ಟಾರ್ಟ್ ಆಗ್ತದೆ ಅಷ್ಟೇ. ಈಗ ಇದನ್ನು ಗಿಡಗಳನ್ನ ಹೇಗೆ ಡೂಪ್ಲಿಕೇಟ್ ಮಾಡಿದಿರಿ? ಅಂದ್ರೆ ಕಟ್ ಮಾಡಿ ನೆಟ್ರೆ ಬರ್ತದೆ ಇದು? ಕಟ್ ಮಾಡಿ ಹೊಯ್ಗೆ ಮಣ್ಣು ಮಿಕ್ಸ್ ಈ ಕಡ್ಡಿ ನೆಟ್ರೆ ಬರ್ತದೆ? ಬರ್ತದೆ. ಇದನ್ನ ಮಾಡ್ತಾ ಇರ್ತೀರಿ ನೀವು ಅಲ್ಲ? ನೋಡಿ ಸ್ನೇಹಿತರೆ, ಇದೆಲ್ಲ ಹಾಕಿದ್ದಾರೆ. ಇದು ಅದು ಕೇಪುಳ. ಇದು ಆಲ್ ಸೀಸನ್ ಕೇಪುಳ ಅಂತ ಹೇಳ್ಬೋದು. ಅಂದ್ರೆ ಮಳೆಗಾಲದಲ್ಲಿ ಬೇರೆ ಎಲ್ಲ ಕೇಪುಳದಲ್ಲಿ ಹೂ ಇಲ್ಲದ ಟೈಮಲ್ಲಿ ಕೂಡ ಈ ಒಂದು ಕೇಪುಳದಲ್ಲಿ ಹೂ ಇರ್ತದೆ. ಅದು ಕಟ್ ಮಾಡೋದು, ಹೂ ಆಗಿ ಮುಗ್ದ ಹಾಗೆ ವಾಪಸ್ ಮುಖ್ಯ ಬರ್ತದೆ, ಹೂ ಆಗ್ತದೆ. ಇದೊಂದು ಬೇರೆ ವೆರೈಟಿ ಇದರಲ್ಲಿ. ಇದು ಒಂದು, ಇದೆಲ್ಲ ವೆರೈಟಿ ಬೇರೆ ಬೇರೆನೆ. ಎಲ್ಲೋ ತುಂಬಾ ಇದೆ ಅಲ್ಲ ಅಲ್ಲಿ? ಹೌದು, 15 ವೆರೈಟಿ. 15 ವೆರೈಟಿ ಇದೆ. ಮತ್ತೆ ಈಗ ನನ್ನ ಹತ್ರ 10 ಅಂತ ಹೇಳಿದ್ರಿ. ಈಗ ಅಲ್ಲ, ಅದ್ರದ್ದು ಹೇಳಿದ್ರಿ ನೀವು? ನಾನು ಇಲ್ಲ ಅಂತ ಹೇಳಿದ್, ನಾನು ಎಲ್ಲ ಕೇಳಿದ್ದೆ. ಎಲ್ಲ ಅಂದ್ರೆ ಇದಕ್ಕೇನೆ ಅಂದ್ರೆ ಎಲ್ಲ ಬಗೆದು ನಾನೊಂದು 10 ವೆರೈಟಿ ಇರ್ಬೋದು ಹೇಳಿದ್ದು. ಕಲರ್ಸ್ ಬೇರೆ ಬೇರೆ ಉಂಟು ಇದ್ರಲ್ಲಿ. ಇದು ಯಾವ್ದು? ಇದು ಊರದ್ದು ಬಾಲ್ಸಮ್ ಅಂತ, ನೀರ್ ಸ್ವರ್ಣ ಹೇಳ್ತಾರಲ್ಲ ಅದು. ಅಂದ್ರೆ ಇದು ಊರದ್ದು ಜಾತಿ. ಇದು ಕಲರ್ಸ್ ಒಂದು 6-7 ವೆರೈಟಿ ಉಂಟು ನನ್ನಲ್ಲಿ. ಇದು ಊರದ್ದು. ಇಲ್ಲಿ ನೋಡಿ, ಅಲ್ಲಿ ಒಂದು ಕೇಸರಿ. ಊರಿದೆಲ್ಲ ಅದೊಂದು ಕೇಸರಿದು ಇಲ್ಲಿದೆ. ಅದು ಒಂದು 10 ವೆರೈಟಿ ಇದೆ ನನ್ನಲ್ಲಿ. ಇದು ದೊಡ್ಡದು. ದೊಡ್ಡದು ಆಗ ತೋರಿಸಿ ಸಣ್ಣದು. ಇದು ನೋಡಿ, ಇದು ಕೂಡ ಸಣ್ಣದೆ. ಸಣ್ಣದು ದೊಡ್ಡದೆಲ್ಲ ಮಿಕ್ಸ್ ಆಗಿದೆ. ಈಗ ಇದರಿಂದ ಏನೇನು ಉಪಯೋಗಗಳಿದೆ ನಿಮ್ಗೆ ಮನೆಗೆ? ಅಂದ್ರೆ ಒಂದು ಶೋಗೆ, ಆಮೇಲೆ ಮೊಜೆಂಟಿ ಹುಳಗಳು ಇದಕ್ಕೆ ತುಂಬಾ ಬರ್ತಾನೆ ಇರ್ತದೆ. ಇವರದ್ದು ಮೊಜೆಂಟಿ ಕೃಷಿ ಉಂಟಲ್ಲ ಇಲ್ಲಿ, ಹಾಗೆ ಅದು ಮೊಜೆಂಟಿ ಹುಳ ನೋಡಿದ್ರೆ ಉಂಟು ನೋಡಿ, ಎಲ್ಲ ಹಾಕ್ತಾ ಇದೆ ನೋಡಿ. ಶಂಖಪುಷ್ಪ, ಇದಂದ್ರೆ ಒಂದು ಈ ಮುದ್ದೆಯಲ್ಲಿ ನನ್ನಲ್ಲಿ 4 ವೆರೈಟಿ ಇದೆ. ಆಮೇಲೆ ಇದು ಎರವಂತಿಗೆ. ಎರವಂತಿಗೆ ಅಂದ್ರೆ ಡಬಲ್ ದೊಡ್ಡದು. ಸೇವಂತಿಗೆ ಅಂದ್ರೆ ಸಣ್ಣ ಸಣ್ಣದು. ಇದೆಲ್ಲ ನೀವೇ ಮಾಡಿದ ಗೋಣಿಯಲ್ಲಿ? ಏನೆಲ್ಲ ಮಾಡ್ತೀರಿ? ಗೋಣಿ ಕಲರ್ಸ್ ಇತ್ತು ನನ್ನಲ್ಲಿ. ಈಗ ಸುಮಾರು
ಹೋಯ್ತು ಮಾತ್ರ. ಹಾ. ಇದ್ ನೋಡಿ, ಇದೊಂದು ನೆಲಗುಲಾಬಿ. ಇದು ಬೆಳಿಗ್ಗೆಯಿಂದ ಸಂಜೆವರೆಗೂ ಹೂ ಇರ್ತೈತೆ ಇದ್ರಲ್ಲಿ. ಎಲ್ಲ ಬೇರೆಲ್ಲ ನೆಲಗುಲಾಬಿ ಅಂದ್ರೆ ಬೆಳಿಗ್ಗೆ ಹೂ ಆದ್ರೆ ಹಾ. ಮಧ್ಯಾಹ್ನ ಅದು ಮುಖ್ಯ ಆಗ್ತದಲ್ಲ. ಹೌದು. ಇದು ಹಾಗಲ್ಲ, ಇದು ಹಾ. ಸಂಜೆವರೆಗೂ ಸಿಂಗಲ್ ಹೆಸಳ ಅಲ್ಲ, ಅದು ಸಿಂಗಲ್. ಇದ್ರಲ್ಲಿ ತುಂಬಾ ಹೆಸಳುಗಳಿವೆ. ಇದೊಂದು ನನ್ನಲ್ಲಿ 11 ವೆರೈಟಿ ಇದೆ. ಹಾ. ಇದೆಲ್ಲ ಗ್ರೌಂಡ್ ಆರ್ಕಿಡ್. ಆರ್ಕಿಡ್ಗಳಲ್ಲ, ಬಿಳಿ ಕಲರ್ಸ್ ಚೇಂಜ್ ಉಂಟು. ಹಾ. ಎಲ್ಲ ಈಗ ರೋಸ್ ಅಲ್ಲ. ಮಳೆಗಾಲ ಕಳೆದದ್ದಷ್ಟೇ ಅಲ್ಲ, ಹಾ. ಹೂವೆಲ್ಲ ಕಡಿಮೆ ಈಗ. ಸೆಟ್ ಆಗ್ಬೇಕು. ಇದು ಯಾವ ಹೂ ಇದು? ಮೊದಲು ಹೂ ತುಂಬಾ ಬರ್ತದೆ ಅದಕ್ಕೆ. ಕ್ರೀಪರ್. ಕ್ರೀಪರ್ ಅಲ್ಲ. ಓ, ಇದು ಕಟ್ಟಿ ಇಡುವಂತದಲ್ಲ. ಇದಕ್ಕೇನು ಹೆಸರುಗಳು? ಇದೆಲ್ಲ ಆರ್ಕಿಡ್. ಹಾ. ಅಂದ್ರೆ ಇದರಲ್ಲಿ ಇದೀಗ ಹೂವಾಗಿ ಮುಗೀತು, ಒಂದು 4-5 ತಿಂಗಳು ಬರ್ತದೆ. ಇದು ಹಾ. ವೈಟ್ ಕಲರ್, ಇದೆಲ್ಲ ಬೇರೆ ಬೇರೆ ಕಲರ್. ಹಾ. 5 ವೆರೈಟಿ ಇದೆ ಇದರಲ್ಲಿ. ನೇರಳೆ ಇದೊಂದು ಹಾ. ಆಯ್ತು, ಇದೊಂದು 4 ತಿಂಗಳು ಆಯ್ತು. ಇದರಲ್ಲಿ ಹೂ ಮುಗೀತು ನೋಡಿ. ಇದು ವೈಟ್ ಕಲರ್. ಅಲ್ಲ, ಮರದಲ್ಲೆಲ್ಲ ಇರ್ತದಲ್ಲ, ಅದು ಅದೇ ಅದೇ ಜಾತಿ ಜಾತಿ ಇದೆ. ಸೇರಿರುವಂತದಲ್ಲ. ಓ, ಇದೊಂದು ಚೆನ್ನಾಗಿದೆ. ಇದಕ್ಕೇನು ಹೆಸರು? ಅಲ್ಲ, ಅದೇ ಆರ್ಕಿಡ್. ಆರ್ಕಿಡ್ಸ್ ಅಂತ ಹೇಳೋದು, ಎಲ್ಲ ಒಟ್ಟಿಗೆ ಸೇರಿಸಿ ಅಲ್ಲ. ಏನಂತ ಈಗ ನೆನಪಾಯ್ತು ನಾಯಿಗೆ? ಇದು ಬಾಲ್ಸಮ್. ಓ. ಇದು ಕಷಿ ಬಾಲ್ಸಮ್. ನಾನು ಆಗ ತೋರಿಸಿದ್ದು ಊರ ಬಾಲ್ಸಮ್. ಇದೆಲ್ಲ ಕಷಿದ ವೆರೈಟಿ. ಹಾ. ಇದ್ರಲ್ಲಿ ನನ್ನಲ್ಲಿ 6-7 ವೆರೈಟಿ ಉಂಟು. ಹಾ. ಈಗ ಇದ್ರಲ್ಲಿ ನೋಡಿ, ಇದನ್ನೇ ನೀಲಿ. ಬೇರೆ ಬೇರೆ ವೆರೈಟಿ. ಹೇಗೆ ನೀವು ಕಲೆಕ್ಟ್ ಮಾಡ್ತೀರಿ ಇದೆಲ್ಲ? ಸಿಕ್ಕಿದಾಗ ಕಲೆಕ್ಟ್ ಮಾಡ್ಕೊಳ್ಳೋದು, ಮತ್ತೆ ಎಲ್ಲ ಕೆಲವೆಲ್ಲ ನರ್ಸರಿ ತರದು. ನೆಂಟರ ಮನೆಗೆಲ್ಲ ಹೋದಾಗ ಅದೇ ಕೆಲಸವ? ನನ್ನಲ್ಲಿ ಇಲ್ಲದ ವೆರೈಟಿ ತಗೊಂಡ್ ಬರ್ದು ಹುಡುಕದಲ್ಲ. ಇದೆಲ್ಲ ನೈದಿಲೆ? ತಾವರೆ. ಹಾ. ಕೆಲವೆಲ್ಲ ನೈದಿಲೆ ಉಂಟು. ಎಷ್ಟು ವೆರೈಟಿ ಇದೆ ಇದರಲ್ಲಿ? ಇದ್ರಲ್ಲಿ ತಾವರೆ ಇತ್ತು ಸುಮಾರು. ಈಗ ನನಗಿದು ಸ್ವಲ್ಪ ಕಡಿಮೆ ಆಯ್ತು ಈಗ. ಮಿಡ್ಲ್ 2 ಟೊಮೆಟೊ ಕೂಡ ಹಾಕಿದಿರಲ್ಲ. ಆಗ್ತದ ಟೊಮೆಟೊ ಚೆನ್ನಾಗಿ? ಟೊಮೆಟೊ ಆಗಿದೆ. ಹಾ. ಇದೆಲ್ಲ ರೋಸ್ ನೋಡಿ ಸ್ನೇಹಿತರೆ, ಅದರೊಟ್ಟಿಗೆ ಹರಿವೆಯನ್ನು ಹಾಕಿದ್ದಾರೆ ನೋಡಿ. ಟೊಮೆಟೊ ಗೊಂಚಲು ಹಾಕಿದ್ ನೋಡಿ. ಇದೆಲ್ಲಿದ್ದು ಬೀಜ ನಿಮಗೆ ಸಿಕ್ಕಿದ್ದು? ಅದು ಮನೆಯಲ್ಲಿ ತಂದದಲ್ಲಿ ಕಿತ್ತಾಕಿ ಮಾಡಿದ್ದಷ್ಟೇ. ಇದೊಂದು ದಾಸನ. ಯಾವಾಗ್ಲೂ ಆಕಾರ ಇರ್ತದೆ ಇದ್ರಲ್ಲಿ. ದಾಸವಾಳ. ಅದೊಂದು ಕೆಂಪಾಗಿದೆ ಅಲ್ಲ, ಅದು ಯಾವುದು? ಅದೊಂದು ಟೈಪ್ ಮಂಜೆಟ್ಟಿ ಹೂವಿನ ಇದೆ ಅದು. ನಂದಿ ಬಟಲ್ ಅಂತ ಹೇಳ್ತದೆ. ಅದೇ. ಅದರಲ್ಲಿ ಒಂದು ವೆರೈಟಿ ಇದು, ಅದೇ ಜಾತಿಗೆ ಸೇರಿದ್ದು. ಇದೊಂದು ಬಳ್ಳಿ ಟೈಪ್ ಅಲ್ಲಿ ಆಗಿದೆ. ಅದು ಕೂಡ ಒಂದು. ಇದು ಹರವೆ ಬಿತ್ತು ಬೀಜ ಹಾಕಿ ಹರವೆ ಗಿಡ ಚಿಕ್ಕದಾಗ್ತಾ ಉಂಟು ಈಗ. ಮನೆಗೆ ಮ್ಯಾಕ್ಸಿಮಮ್ ತರಕಾರಿ ನೀವು ಮನೆಯಲ್ಲಿ ಬೆಳಿತೀರಾ? ಎಲ್ಲ ನಾನು ಪೇಟೆ ತರೋದು ಕಡಿಮೆ. ಹೌದಲ್ಲ. ಇದಕ್ಕೇನು ಹಾಕಿದ್ದು ಬುಡಕ್ಕೆ? ಸೂಟ್ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿ. ನೋಡಿ ಸ್ನೇಹಿತರೆ, ಸುತ್ತ ನೋಡಿ, ಆ ಕಡೆ ಈ ಕಡೆ ಹೋಗೋದಾಗೆ ಬಾಳೆಹಣ್ಣಿನ ಕತ್ತರಿಸಿ ಅದರಲ್ಲಿ ಮಾಡಿರುವಂತ ಒಂದು ಸಿಸ್ಟಮ್. ಅಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಬಸಳೆ ಗಿಡಗಳನ್ನು ಕೂಡ ಹಾಕಿದ್ದಾರೆ ನೋಡಿ. ಇಲ್ಲಿ ಕೆಂಪು ಬಸಳೆ ಇದೆ, ಅದೇ ರೀತಿಯಲ್ಲಿ ನಾರ್ಮಲ್ ಬಸಳೆ ಕೂಡ ಇಲ್ಲಿದೆ. ಹಲಸಿನ ಗಿಡ ಹಸಿದೆಲ್ಲ ತಂದದ್ದು ಹಾಗೆಲ್ಲ ಇಲ್ಲೆಲ್ಲ ಮಿಕ್ಸ್ ಇದೆ. ನರ್ಸರಿ ತಂದದ್ದು. ಜೀರಿಗೆ ಮೆಣಸು ಅಲ್ವಾ? ಹೌದು. ಇಲ್ಲಿದೆಲ್ಲ ಇದು ಕಾಗದ ಹೂ ಗಿಡ. ಎಷ್ಟು ವೆರೈಟಿ ಇದೆ ಇದರಲ್ಲಿ ಒಂದು 5-6 ವೆರೈಟಿ ಉಂಟು. ಇಲ್ಲಿ ಜೀನೆ ಬಿತ್ತು ಹಾಕಿದ್ದ ಆಗ್ತಾ ಉಂಟು. ಗಿಡ ಚಿಕ್ಕ ಉಂಟಷ್ಟೇ. ಎಷ್ಟು ಬಗೆದು ಉಂಟು ಅದರಲ್ಲಿ? ಜೀನಿ ಒಂದು ಎಲ್ಲ ಸಾಮಾನ್ಯ ಎಲ್ಲ ಕಲರ್ ಇದೆ ನನ್ನಲ್ಲಿ. ಇಲ್ಲಿ ಜಿಡ್ಡೆ ಬಿತ್ತು ಹಾಕಿದ್ದು ಆಗ್ತಾ ಉಂಟಷ್ಟೇ. ಮಲ್ಲಿಗೆ ಗಿಡ. ಇದು ದುಂಡು ಮಲ್ಲಿಗೆ ಆಲ್ ಸೀಸನ್ ಇದೆ. ಹೌದಾ? ನೋಡಿ ಈಗ ಮುಖ್ಯ ಬಂದಿದೆ ನೋಡಿ. ಎಲ್ಲ ಟೈಮ್ ಅಲ್ಲಿ ಆಗ್ತದಲ್ಲ. ಇಲ್ಲಿ ಮಲ್ಲಿಗೆ ಗಿಡ ಅಲ್ಲ. ಇಲ್ಲಿ ರಸ್ತೆ ಇದೆ. ಈ ರಸ್ತೆ ಎಲ್ಲಿಗೆ ಹೋಗ್ತದೆ? ಪೆರ್ಲಾ. ಇನ್ನೆಷ್ಟು ದೂರ ಇದೆ ಕರ್ನಾಟಕ ಈ ರಸ್ತೆಯಲ್ಲಿ ಹೋದ್ರೆ? 1.5 ಕಿಲೋಮೀಟರ್ ಕರ್ನಾಟಕ ಇನ್ನಲ್ಲಿ ಮುಂದೆ. ಆಮೇಲೆ ಕೇರಳ. ಇಲ್ಲಿ ಮತ್ತೆ ಕೇರಳ 1.5 ಕಿಲೋಮೀಟರ್ ಅಲ್ಲ. ಮನೆ ಪಕ್ಕ ಜಾಗವನ್ನು ನೀವು ಖಾಲಿ ಬಿಡ್ಲಿಲ್ಲ. ಹೂವಿನ ತೋಟವನ್ನು ಮಾಡಿದಿರಿ ಅಲ್ಲ? ಅದು ಪಾರಿಜಾತ. ಕೆಂಪು ಪಾರಿಜಾತ, ಬಿಳಿ ಕೆಂಪು ತೊಟ್ಟು ಎರಡು ಮಿಕ್ಸ್ ಆಗಿರುವಂತದ್ದು. ಇದು ಕಾಮಕಸ್ತೂರಿ ಅಂತ ಹೇಳಿ ತುಳಸಿ ಒಂದು ಟೈಪ್ ಇಂದ ಮರ ಬೆಂಡೆ. ವರ್ಷ ಆಗ್ತದ? ಆಗ್ತಾ ಇರ್ತದೆ ಅದ್ರಲ್ಲಿ ಅಲ್ಲ. ನೋಡಿ ಸ್ನೇಹಿತರೆ, ಕೈತೋಟದ ಬಗ್ಗೆ ಮೇಡಮ್ ಹೇಳಿದ್ರು. ಈಗ ಮಹೇಶ್ ಭಟ್ರು ಅವ್ರ ಮನೆ ಪಕ್ಕದಲ್ಲಿ ಸಣ್ಣ ಸಣ್ಣ ಡ್ರಮ್ಮುಗಳನ್ನು ಉಪಯೋಗಿಸಿ ಆ ಡ್ರಮ್ಗಳಲ್ಲಿ ಮಾವಿನ ಮರವನ್ನೆಲ್ಲ ನೆಡ್ತಿದ್ದಾರೆ. ಸರ್, ಇದು ಯಾವೆಲ್ಲ ವೆರೈಟಿಯ ಮಾವಿನ ಗಿಡಗಳು? ವೆರೈಟಿಗಳು ಒಂದು 6-7 ವೆರೈಟಿ ಉಂಟು. ಯಾಕಂದ್ರೆ ಈಗ ನಮ್ಮ ಹತ್ರ ಗುಡ್ಡದಲ್ಲಿ ನೆಟ್ಟಂತದ್ದು ಒಂದು
ಒಂದು 15 ವೆರೈಟಿಯ ಮಾವಿನ ಮರಗಳು ಹಾ. ಈಗ ಅಂದ್ರೆ ಮರ ಆಗಿದೆ, 30 ವರ್ಷ ಆಯ್ತು ಅದಕ್ಕೆ. ಹಾ. 33 ವರ್ಷ ಆಯ್ತು. ಹಾ. ಅದ್ರಲ್ಲಿ ನಮಗೆ ಈ 30 ಮರ ಅಂತೇಳಿ ಅಲ್ಲದೆ ನಮಗೆ ಬೇಕಾದಷ್ಟು ಮಾವಿನ ಹಣ್ಣು ಸಿಗುದಿಲ್ಲ. ಹಾ. ಅದ್ರಲ್ಲಿ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗ್ತದೆ. ಹಾ. ಅದಕ್ಕೆ ಬೇಕಾಗಿ ಒಂದು ಹೀಗೆ ನೋಡುವಾಗ ಹಾ. ಡ್ರಮ್ಮಿನಲ್ಲಿ ಹಾಕಿದ್ರೆ ಒಂದೊಂದು ಗಿಡದಲ್ಲಿ ಒಂದು 10-15 ಮಾವು ಆದ್ರೂ ಆಗ್ತದೆ ಅಂತ ಹೇಳುದು ಗೊತ್ತಾಯ್ತು. ಹಾ. ಆಗ ಅದನ್ನು ದೊಡ್ಡ ಡ್ರಮ್ ಅಲ್ಲಿ ಹಾಕಿ ಮಾಡುವ ಒಂದು ಪ್ರಯತ್ನಕ್ಕೆ ಹೊರಟದ್ದು. ಹಾ. ಅಂದ್ರೆ ಕೇರಳದಲ್ಲಿ ಎಲ್ಲ ಈಗಾಗಲೇ ಮಾಡ್ತಾ ಇದ್ದಾರೆ, ಅದರಲ್ಲಿ ಒಳ್ಳೆ ಸಕ್ಸಸ್ ಉಂಟು. ಹಾ. ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಇನ್ನು ಪ್ರಚಾರಕ್ಕೆ ಬರ್ಬೇಕಷ್ಟೇ. ಹಾ. ಹಾಗೆ ಒಂದು ಪ್ರಯತ್ನ ಮಾಡುವ ಅಂತ ಹೇಳಿ ಇದೀಗ 3ನೇ ವರ್ಷದ ಗಿಡಗಳಿದೆ. ಆಗ್ತಾ ಇದೆಯಾ ಏನಾದ್ರು? ಹಾ, ಈಗ ಇದ್ರಲ್ಲಿ ಈಗ ಈ ಒಂದು ಗಿಡದಲ್ಲಿ ಈಗ ಕಳೆದ ವರ್ಷ ಆಗಿದೆ. ಹಾ. ಅದು 10 ಮಾವಿನಕಾಯಿ ಆಗಿದೆ. ಹಾ. ಹಾಗೆ ಇನ್ನು ಕೆಲವದಲ್ಲಿ ಒಂದ್ ಸ್ವಲ್ಪ ಸಮಯ ಹಿಡಿಬಹುದು ಅಲ್ಲ? ನೋಡ್ಬೇಕು ಇನ್ನೀಗ ಎಷ್ಟು ಸಮಯ ಆಗ್ತದೆ ಅಂತ ಹೇಳಿ. ಇದೇ ಯಾವ್ದು ಇದು ಬೀಜ ಹಾಕಿದೆ? ಅದು ಬೀಜ ಅಲ್ಲ, ಅದು ಈ ಔಡಲ ಅಂದ್ರೆ ಆಳ್ಬುಡ ಅಂತ ಹೇಳ್ತಾವಲ್ಲ, ಅದ್ರದ್ದು ಬೀಜ ಬಿದ್ದು ಆಗುವಂತದ್ದು. ಓಹೋ. ಸರ್, ಸಹಜವಾಗಿ ನಾವು ಮಾಡೋದು ತರಕಾರಿ ಕೃಷಿ ಮತ್ತು ಬೇರೆ ತೋಟಗಳ ಕೃಷಿಯ ಬಗ್ಗೆ. ನಾನು ಈ ಕೈ ತೋಟ, ಹೂವಿನ ತೋಟದ ಬಗ್ಗೆ ಎಲ್ಲ ಮಾಡ್ತಾನೆ ಇರ್ಲಿಲ್ಲ. ಏನಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಜನರು ಈಗ ಒಂದಷ್ಟು ಲೇಡೀಸ್ಗಳು ಬೇರೆ ಮನೆಯಲ್ಲೆಲ್ಲ ಹೂವಿನ ತೋಟಕ್ಕೆ ಗಮನ ಕೊಡುವಷ್ಟು ಅವರು ತರಕಾರಿ ಗಮನ ಕೊಡುವುದಿಲ್ಲ. ಅವ್ರೇನಾದ್ರೂ ಅಷ್ಟು ಗಮನ ಕೊಟ್ರೆ ನಮ್ಮ ಇಡೀ ಸಮಾಜ ಹೆಲ್ತಿ ಆಗ್ಬೋದು. ನಾನು ನೋಡ್ತೇನೆ 90ಯಲ್ಲಿ ಒಂದು 10 ಜನ ಏನಾದರೂ ಹೂ ತೋಟ ಮಾಡ್ತಿದ್ರೆ ಅದರಲ್ಲಿ ಒಬ್ರು ಮಾತ್ರ ಸ್ವಲ್ಪ ಏನೋ ಸಣ್ಣದ ಕೈ ತೋಟ ಮಾಡ್ತಿರ್ತಾರೆ. ಇದನ್ನು ಇಡೀ ಒಂದು ನಾನು ಮನೆಯಲ್ಲಿರುವಂಥ ಗೃಹಿಣಿಯರ ಸಮಾಜಕ್ಕೆ ನಾನು ಹೇಳುದು ಅಂದ್ರೆ ಅದನ್ನು ಗಮನ ಕೊಡಬೇಕು ಅನ್ನುವಂಥದ್ದು. ಅದಕ್ಕಷ್ಟೇ. ಯಾಕಂದ್ರೆ ನಮಗೆ ಹೂವಿನ ನಾವು ಖುಷಿ ಪಡಿಬೇಕಾದ್ರೆ ಫಸ್ಟ್ ನಮ್ಮ ಒಳಗಿನ ಖುಷಿ ಇದ್ರೆ ಮಾತ್ರ, ಆರೋಗ್ಯ ಖುಷಿ ಇದ್ರೆ ಮಾತ್ರ ಅಲ್ವಾ? ಹೌದು. ಆದ್ರೆ ಅದಕ್ಕೋಸ್ಕರ ನಾನು ಈ ರೀತಿ ಕಂಟೆಂಟ್ ಯಾಕೆ ಕೊಡುದು ಅಂತ ಹೇಳಿದ್ರೆ ಅದು ಎರಡು ಇಂಟ್ರೆಸ್ಟ್ ಕ್ರಿಯೇಟ್ ಆಗಲಿ. ಈಗ ಹೂವಿನ ತೋಟಕ್ಕೋಸ್ಕರ ಎಷ್ಟೋ ಮಹಿಳೆಯರು ಈಗ ಇವ್ರ ವಿಡಿಯೋ ನೋಡ್ತಾರೆ, ಹೌದು, ಅದೇ ಅಥವಾ ಇನ್ಯಾವುದೋ ವಿಡಿಯೋ ನೋಡ್ತಾರೆ. ನೆಕ್ಸ್ಟ್ಗೆ ನಾಳೆ ನನ್ನ ಇನ್ನೊಂದು ವಿಡಿಯೋ ಬರ್ತದೆ ಕೈ ತೋಟದ ಬಗ್ಗೆ. ಅದೇ ನೀವು ಹೇಳಿದಾಗೆ ಈಗ ನಾವು ಕೃಷಿ ಮಾಡುದು ಅಂತ ಹೇಳಕ ಈಗ ಫಸ್ಟ್ ನಾವು ನಮ್ಮ ರಿಕ್ವೈರ್ಮೆಂಟ್ ಯಾವ್ದು ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ನಾವು ಮಾಡ್ಬೇಕು. ಹೌದು. ಮತ್ತೆ ಅದರ ನಂತರ ಜಾಸ್ತಿ ಆದ್ಮೇಲೆ ಮತ್ತೆ ಒಂದು ಮಾರಾಟ ಮಾಡುವ ಯೋಜನೆಗೆ ಹೋಗುದು. Correct, ನಮ್ಗೆ ಬೇಕಾದನ್ನ ನಾವು ಆದಷ್ಟು ಮಾಡಿಕೊಳ್ಳುವ ಅಂತ ಹೇಳಿ ಆ ದೃಷ್ಟಿಯಿಂದ ನಮ್ಮ ಈ ತೋಟ ಇಲ್ಲಿ ಈಗ Correct. ಹೆಚ್ಚಿರುವುದನ್ನು ಅದೇ. ಮತ್ತೆ ಹಾಗೆ ಅವಾಗ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕಾದ ನಮ್ಗೆ ಸಿಕ್ಕಿಕೊಳ್ತದೆ. ಹೌದು, ನಾನು ಅದೇ ಕಾರಣಕ್ಕೋಸ್ಕರ ಮಾಡುವಂಥದ್ದು. ಅಂದ್ರೆ ಒಂದು ಹೂ ತೋಟದ ವಿಡಿಯೋ ನೋಡಿದ್ರೆ ಮರುದಿವಸ ಪುನಃ ಯೂಟ್ಯೂಬ್ ಓಪನ್ ಮಾಡುವಾಗ ನನ್ನ ಕೈ ತೋಟದ ವಿಡಿಯೋ ತೋರಿಸ್ತದೆ ನಮ್ಮ ಯೂಟ್ಯೂಬ್. ಆಗ ನಾನು awareness ನೋಡ್ತಾ create ಇದ್ದೇನೆ, ಆಗ್ತದೆ. ನಾನು ನಿಮ್ಮ ಚಾನಲ್ ನೋಡ್ತಾ ಇದ್ದೇನೆ ಕೆಲವು ಸಮಯದಿಂದ. ಅಲ್ಲ? ನಂಗೆ ಬಾರಿ ಖುಷಿ ಆಯ್ತು ಅದು. ಹ್ಮ್. ಹಾಗೆ ನಿಮ್ಮ ಚಾನಲ್ ಇನ್ನು ಕೂಡ ಇಂಪ್ರೂವ್ ಆಗ್ಲಿ, ಅದರಿಂದ ಜನಕ್ಕೆ ತುಂಬಾ ಪ್ರಯೋಜನ ಆಗ್ಲಿ ಅಂತ ಹೇಳಿ ನಂದು ಕೂಡ ಹಾರೈಕೆ. ಓಕೆ ಸರ್, ಥ್ಯಾಂಕ್ ಯು. ಒಂದು ಅಮೂಲ್ಯವಾಗಿರೋ ಸಮಯವನ್ನು ಕೊಟ್ಟಿದ್ರಿ. ಧನ್ಯವಾದ. ಧನ್ಯವಾದ.